ಎಲ್ಲ ಕರೆಕ್ಟ್ ಆಗಿದೆಯಾ, ಕೌಂಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಬಿಟ್ಟು ತಗೊಂಬನ್ನಿ. ಲಿಲ್ಲಿ ನಂಗೆ ಇನ್ನೂ ಪೇಪರ್ ಕೊಡ್ಲೇ ಇಲ್ಲ ಮ್ಯಾಮ್. ಗೊತ್ತಿಲ್ಲ ಅಚ್ಚು, ನಿನ್ ಪೇಪರ್ ಏನಾದ್ರೂ ಮಿಸ್ ಆಗ್ಬಿಟ್ಟೇನೋ. ಹಂಗಲ್ಲ ಏನಿರಲ್ಲಪ್ಪ, ನಾನು ಹೋಗಿ ಮ್ಯಾಮ್ ಹತ್ರ ಕೇಳಿ ತಗೊಂಡ್ಬರ್ತೀನಿ. ಆಯ್ತು ಅಚ್ಚು. ಹೌದು ಲಿಲ್ಲಿ, ಮಾರ್ಕ್ ಎಲ್ಲ ಚೆನ್ನಾಗಿ ತೆಗ್ದಿದ್ಯಾ? ಎಲ್ಲದರಲ್ಲೂ ಪಾಸ್ ಆಗಿದ್ಯಾ? ಎಲ್ಲದರಲ್ಲೂ ಪಾಸ್ ಆಗಿದ್ದೀನಿ, ಜಸ್ಟ್ ಪಾಸ್ ಅಚ್ಚು. ಹೌದಾ ಲಿಲ್ಲಿ? ನಾನೇನಾಗ್ತೀನೋ ಗೊತ್ತಿಲ್ಲ, ಹೋಗಿ ತಗೊಂಡ್ಬರ್ತೀನಿ ತಡಿ. ಏನ್ ಹೇಳಚ್ಚು? ಮ್ಯಾಮ್ ಎಲ್ಲರಿಗೂ ಎಕ್ಸಾಮ್ ಪೇಪರ್ ಕೊಟ್ರಿ ಮ್ಯಾಮ್ ನೋಡಕ್ಕೆ, ನಂಗೆ ಯಾಕೆ ಮ್ಯಾಮ್ ಕೊಡ್ಲೇ ಇಲ್ಲ? ಯಾಕೆ ಮ್ಯಾಮ್? ನಾನು ನಿನಗೆ ಕೊಡ್ತೀನಿ, ನೀನು ಹೋಗಿ ಕೂತ್ಕೊಂಡು ನಿಮ್ ಪ್ಲೇಸಲ್ಲಿ. ನಿಮ್ ಪಪ್ಪ ಮಮ್ಮಿನ ಕರೆದಿದ್ದೀನಿ, ಅವ್ರಿಗೆ ಬರ್ತಾ ಇದ್ದಾರೆ ಆಯ್ತಾ? ಅವ್ರು ಬಂದ್ಮೇಲೆ ನಾನು ನಿನಗೆ ಕೊಡ್ತೀನಿ. ಅಮ್ಮ ಅಪ್ಪನ್ ಕರೆದಿದ್ದಾರಾ? ಅಷ್ಟೇ, ಇವತ್ತು ಮುಗೀತು ನನ್ನ ಕತೆ. ನಾನು ಎಲ್ಲದರಲ್ಲೂ ಫೇಲ್ ಆಗಿದ್ದೀನ ಅಂತ ಅದಕ್ಕೆ ಅಮ್ಮ ಅಪ್ಪನ್ ಕರೆದಿದ್ದಾರೆ. ಫೇಲ್ ಆಗ್ಬಿಟ್ಟೆ ನಾನು. ಎಷ್ಟು ಕಷ್ಟಪಟ್ಟು ಓದಿದೆ, ಆದ್ರೂ ನಾನು ಫೇಲ್ ಆಗಿದ್ದೀನಿ. ಮನಸಾಕ್ಷಿ ಏನ್ ಹೇಳ್ದೆ? ಬೆಳಗ್ಗೆ ಬೇಗ ಎದ್ದು ಓದಿದಂದ್ರೆ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಹೋಗಿ ಬರಿಬಹುದು, ಫಸ್ಟ್ ಕ್ಲಾಸ್ ಪಾಸ್ ಆಗ್ತಿ ಅಂತ ಹೇಳ್ದೆ. ಅಷ್ಟು ಚೆನ್ನಾಗಿ ಕಲ್ತ್ಕೊಂಡ್ ಬಂದೆ, ಆದ್ರೂ ಫೇಲ್ ಆಗಿದ್ದೀನಿ. ಅಷ್ಟೇ, ಮುಗೀತು. ನಾನು ಇನ್ನೆಷ್ಟು ಓದಿದ್ರೆ ನನಗೆ ಏನು ಬರಲ್ಲ, ನಾನು ದಡ್ಡಿ. ಮ್ಯಾಮ್ ಮ್ಯಾಮ್ ಯಾಕೆ ಮ್ಯಾಮ್ ನಮ್ಮ ಪಪ್ಪನ ಮಮ್ಮಿನ ಕಂಡಿದ್ದೀರಾ? ನಾನು ಫೇಲ್ ಆಗ್ಬಿಟ್ನಾ ಮ್ಯಾಮ್? ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಬನ್ನಿ ಸರ್, ಬನ್ನಿ ಮೇಡಮ್. ಯಾಕೆ ಮೇಡಮ್ ಫೋನ್ ಮಾಡಿ ಕರೆದ್ರಿ? ಏನಾದರೂ ತಲೆಹರಟೆ ಕೆಲಸ ಮಾಡ್ಬಿಟ್ಲ ಅಚ್ಚು? ಇಲ್ಲ ಮೇಡಮ್, ಈ ಸಲ ಎಕ್ಸಾಮ್ ಅಲ್ಲಿ ಅಚ್ಚು ಒಳ್ಳೆ ಮಾರ್ಕ್ ತೆಗೆದಿದ್ದಾಳೆ, ಅದನ್ನೇ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಕರೆದೆ. ಏನ್ ಹೇಳ್ತಿದ್ರಿ ಮೇಡಮ್? ನಿಜವಾಗ್ಲೂ ನನ್ನ ಮಗಳ ಪೇಪರ್ ನೋಡಿ ಫಸ್ಟ್. ಇಲ್ಲ ಮೇಡಮ್, ಅವಳು ಬರ್ದಿದ್ದೆ ಪೇಪರು. ಅಚ್ಚು, ಈ ಸಲ ನೀನು ಚೆನ್ನಾಗಿ ಮಾರ್ಕ್ ತೆಗೆದಿದ್ಯಾ ಗೊತ್ತಾ? ಅದೇ ತರ ಓದ್ಬೇಕು. ಆಯ್ತು ಮ್ಯಾಮ್. ಹೌದು, ನೀನು ಇಷ್ಟೊಳ್ಳೆ ಮಾರ್ಕ್ ತೆಗೆಯೋದಕ್ಕೆ ಯಾರು ನಿನ್ಗೆ ಹೇಳ್ಕೊಟ್ಟಿದ್ದು, ಯಾರು ಹೆಲ್ಪ್ ಮಾಡಿದ್ದು? ಜೂಲಿನಾ? ಏನು ಜೂಲಿನಾ? ಅದ್ಯಾರೋ ಗೊತ್ತಿಲ್ಲ ಮ್ಯಾಮ್, ನಾನು ಯಾರು ಹೆಲ್ಪ್ ಮಾಡಲಿಲ್ಲ, ನಾನೇ ಓದಿದ್ದು. ಹೌದಾ ಮೇಡಮ್, ಯಾರು ಹೆಲ್ಪ್ ಮಾಡಲಿಲ್ವಾ? ಅವಳೇ ಓದ್ಕೊಂಡಿದ್ದ? ಹೌದು ಮೇಡಮ್, ಬೆಳಗ್ಗೆ ಬೇಗ ಎದ್ದು ಓದ್ತಾ ಇದ್ದಾಳೆ. ಹೌದಾಚ್ಚು, ಆಯ್ತು. ಇನ್ಮೇಲೆ ಇದೇ ತರ ಚೆನ್ನಾಗಿ ಕಲಿಬೇಕಾಯ್ತಾ? ಸ್ವಲ್ಪ ಹಿಂದಿಯಲ್ಲಿ ನಿನಗೆ ಕಡಿಮೆ ಮಾರ್ಕ್ ಬಂದಿದೆ. ಹಿಂದಿನೂ ಚೆನ್ನಾಗಿ ಕಲಿತು ಒಳ್ಳೆ ಮಾರ್ಕ್ ತೆಗೆದೆ ಅಂದ್ರೆ ನೀನೇ ಟಾಪರ್ ಆಗ್ತೀಯಾ. ಆಯ್ತು ಮ್ಯಾಮ್. ತಗೋ ಅಚ್ಚು, ಕರೆಕ್ಷನ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡು. ಹಾಲಿಡೇಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಆಯ್ತು ಮೇಡಮ್, ಇವತ್ತೇ ಲಾಸ್ಟ್, ನಾಳೆಯಿಂದ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. 18 ಡೇಸ್ ಇದೆ. ಡಾಕ್ಟರ್, ಬನ್ನಿ ಸರ್. ಹೇಳಿ, ಏನಾಯ್ತು? ಯಾಕೆ ಪೇಷಂಟು? ನಾನೇ ಡಾಕ್ಟರ್. ಡಾಕ್ಟರ್, ಕಾಲು ತುಂಬಾ ನೋವಾಗ್ತಾ ಇದೆ ಡಾಕ್ಟರ್. ಮೇಲೆ ಕುತ್ಕೊಳ್ಳಮ್ಮ. ಎಲ್ಲಿ ನೋವಾಗ್ತಾ ಇದೆಮ್ಮ? ಮನ್ಕಾಲ್ ಡಾಕ್ಟರ್. ಡಾಕ್ಟರ್, ಕೆಳಗೆ ಕುತ್ಕೊಂಡ್ರೆ ಎದ್ದಳಕ್ಕೆ ಆಗಲ್ಲ ಡಾಕ್ಟರ್, ತುಂಬಾ ಕಾಲು ನೋವು, ಏನು ಕೆಲಸ ಮಾಡಕ್ಕೆ ಆಗಲ್ಲ, ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗಲ್ಲ ಡಾಕ್ಟರ್, ಅಷ್ಟು ನೋವಾಗ್ತಿದೆ ಡಾಕ್ಟರ್. ಓ, ಮೊಣಕಾಲ್ಗೆಲ್ಲ ಏನು ಮಾಡೋಕ್ಕಾಗಲ್ಲಮ್ಮ, ನಿಮ್ಗೆ ವೆಯ್ಟ್ ಜಾಸ್ತಿ ಆಗಿದೆ, ಅದಕ್ಕೆ ನಿಮಗೆ ಮೊಣಕಾಲು ನೋವಾಗ್ತಾ ಇರೋದು. ಅಯ್ಯೋ, ಹಿಂಗೆ ಹೇಳ್ತಾ ಇದೀರಾ ಡಾಕ್ಟರ್? ಏನು ಮಾಡಕ್ಕಾಗಲ್ಲ ಅಂತ ಏನ್ ಮಾಡ್ಬೇಕು ಡಾಕ್ಟರ್? ತುಂಬಾ ಕಾಲು ನೋವು, ಏನು ಕೆಲಸನೇ ಮಾಡಕ್ಕಾಗ್ತಾ ಇಲ್ಲ ಮನೇಲಿ. ನೋಡಮ್ಮ, ಇದಕ್ಕೇನು ಮಾಡೋಕ್ಕಾಗಲ್ಲ, ಇದಕ್ಕೆ ನೀವು ತುಂಬಾ ಡಯಟ್ ಇರಬೇಕು. ಹೌದು, ನಿಮ್ಗೆ ವಯಸ್ಸೆಷ್ಟು? ಡಾಕ್ಟರ್, ನನಗೆ ಎಷ್ಟಿರ್ಬೋದು ಡಾಕ್ಟರ್ ವಯಸ್ಸು? ಅಮ್ಮ, ನಿಮ್ ವಯಸ್ಸು ನನಗೆ ಗೊತ್ತಮ್ಮ, ನೀವೇ ಹೇಳಿ. ಇದು ಡಾಕ್ಟರ್, ನನಗೆ ಈಗಷ್ಟೇ 38 ಆಯ್ತು. ಹಂಗಂದ್ರೆ ನೀವು ಏನಾದ್ರು ಇದೆಯಾ ನಿಮಗೆ? ಶುಗರ್, BP ಏನಾದ್ರು ಇದೆಯಾ? ಇಲ್ಲ ಡಾಕ್ಟರ್, ಅಂತದೆಲ್ಲ ಏನಿಲ್ಲ, ಸದ್ಯಕ್ಕಿಲ್ಲ, ಯಾವಾಗಾದ್ರೂ ಬರುತ್ತಾ ಗೊತ್ತಿಲ್ಲ. ನೋಡಮ್ಮ, ಕಾಲು ನೋವಿಗೆಲ್ಲ ಏನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಅದು ವೆಯ್ಟಿಗೆ ನಿಮ್ಗೆ ಕಾಲು ಹೋಗ್ತಾ ಇರೋದು. ನೀವು ಒಳ್ಳೆ ಡಯಟ್ ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಮೈ ಸ್ವಲ್ಪ ಸಣ್ಣಗಾಯ್ತು ಅಂದ್ರೆ ನಿಮ್ ಕಾಲು ಹೋಗುತ್ತೆ. ಅಯ್ಯೋ, ನೀವೊಂದು ಹೋಗಿ ಡಾಕ್ಟರ್, ನಾನು ಎಲ್ಲ ಮಾಡಿದೀನಿ, ಆದ್ರೆ ಮೈ ಮಾತ್ರ ಸಣ್ಣಗಾಗಲ್ಲ. ಡಯಟ್ ಮಾಡಿದ್ದೀರಾ? ಹ್ಞೂ ಡಾಕ್ಟರ್, ಡಯಟ್ ಎಲ್ಲ ಮಾಡ್ತಾ ಇದ್ದೀನಿ. ಮತ್ತೆ ವಾಕಿಂಗ್ ಹೋಗಕ್ ಕೇಳಿದ್ರು ಬೆಳಗ್ಗೆ ಎದ್ದು, ಸರಿ ಆಯ್ತಂತ ಅಂದ್ಬಿಟ್ಟು ಫಸ್ಟ್ ಡೇ ವಾಕಿಂಗ್ ಅಂತ ಹೋದೆ ಡಾಕ್ಟರ್. ಅಲ್ಲಿ ಬೇರೆ ನಾಯಿ ಓಡಿಸ್ಕೊಂಡ್ ಬಂದ್ಬಿಡ್ತು, ಅವತ್ತಿಂದ ಎದ್ಕೊಂಡು ನಾನು ವಾಕಿಂಗೇ ಹೋಗಲ್ಲ ಡಾಕ್ಟರ್. ವಾಕಿಂಗ್ ಒಂದು ಹೋಗೋದಿಲ್ಲ ಡಾಕ್ಟರ್. ಡಯಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಆದ್ರೆ ಏನ್ ಮಾಡೋದು ಡಾಕ್ಟರ್, ಮೈಯೇ ಕಡಿಮೆ ಆಗ್ತಾ ಇಲ್ಲ. ಅದೇಂಗ್ ಮೈ ಕಡಿಮೆ ಆಗಲ್ಲ? ಕಡಿಮೆ ಆಗ್ಬೇಕಲ್ಲ. ನೀವ್ ಹೆಂಗ್ ಮಾಡ್ತೀರಾ ಡಯಟ್? ಹೇಳಿ, ಬೆಳಗ್ಗೆ ಏನ್ ತಿಂತೀರಾ? ಡಾಕ್ಟರ್, ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಲೋಟ ಕಾಫಿನೋ ಟೀನ ಹಾಕೊಂಡು ಕುಡಿತೀನಿ. ಮತ್ತೆ ಬೆಳಗ್ಗೆ ಇಡ್ಲಿ ದೋಸೆ ಏನಾರು ಮಾಡಿದೆ ಅಂದ್ರೆ ಬೆಳಗ್ಗೆ ಇಡ್ಲಿ ದೋಸೆ ತಿಂತೀನಿ. ಎಷ್ಟು ತಿಂತೀರಾ? 12 ದೋಸೆ 12 ಇಡ್ಲಿ ತಿಂತೀನಿ ಡಾಕ್ಟರ್. ಇಡ್ಲಿ ಮಾಡಿದ್ರೆ ಇಡ್ಲಿ ತಿಂತೀನಿ, ದೋಸೆ ಮಾಡಿದ್ರೆ ದೋಸೆ ತಿಂತೀನಿ. ಮೊದ್ಲೆಲ್ಲ 24 ತಿಂತಾ ಇದ್ದೆ, ಈಗ ಡಯಟ್ ಅಂತ ಅಂದ್ಬಿಟ್ಟು 12 ತಿಂತಾ ಇದ್ದೀನಿ. ಇದೆಲ್ಲ ಡಯಟ್ ಅಲ್ಲಮ್ಮ. ಬೆಳಗ್ಗೆ ನೀವು ಇಡ್ಲಿ ಮಾಡಿದ್ರು ದೋಸೆ ಮಾಡಿದ್ರು 2 ತಿನ್ನಿ, ಜಾಸ್ತಿ ತಿನ್ಬೇಡಿ ಆಯ್ತಾ? ಇಷ್ಟು ತಿಂದ್ರೆ ನಿಮ್ಗೆ ಮೈ ಎಲ್ಲ ಸಣ್ಣಗಾಗಲ್ಲ. ಅಯ್ಯೋ ಹೋಗಿ ಡಾಕ್ಟರ್, ನಂಗೆ ಅಷ್ಟೆಲ್ಲ ತಿಂದ್ರೆ ಆಗೋದೇ ಇಲ್ಲ, ಸ್ವಲ್ಪ ಜಾಸ್ತಿ ಆದ್ರೂ ತಿನ್ಬೇಕು. 2 ಇಡ್ಲಿಯಲ್ಲಿ ಯಾವ ಮೂಲೆಗೆ? ನಂಗೆಲ್ಲ ಅದು ಆಗೋದಿಲ್ಲ ಡಾಕ್ಟರ್, ತಲೆ ಸುತ್ತ ಬಂದ್ಬಿಡತ್ತೆ. ಸರಿ, ಮಧ್ಯಾಹ್ನ ಏನ್ ತಿಂತೀರಾ? ಮಧ್ಯಾಹ್ನ ಡಾಕ್ಟರ್, ನಮ್ಮ ಮನೇಲಿ ಚಿಕನ್ ಮಟನ್ ಇಲ್ಲದೆ ಯಾವ ದಿನನೂ ಇರಲ್ಲ ನೋಡಿ. ಶುಕ್ರವಾರ ಒಂದಿನ ಮಾಡೋದಿಲ್ಲ, ಈ ಎಲ್ಲಾ ದಿನನೂ ಇದೆರಡು ಇದ್ದೇ ಇರುತ್ತೆ. ಎಲ್ಲ ಮಾಡಿದೆ ಅಂದ್ರೆ ಚಿಕನ್ ಕುರ್ಮಾ, ಮಟನ್ ಸಾರು, ಚಿಕನ್ ಕಬಾಬು ಇದೆಲ್ಲ ಮಾಡ್ಕೊಂಡು ತಿಂತೀನಿ ಡಾಕ್ಟರ್. ಎದೋಗಮ್ಮ, ಇದೆಲ್ಲ ಒಂದು ಡಯಟ್. ಡಯಟ್ ಅಲ್ಲಿ ಇರುವಾಗಲೇ ಇಷ್ಟು ತಿಂತಾ ಇದೆಯಾ? ಇನ್ನು ಡಯಟ್ ಅಲ್ಲಿ ಇಲ್ಲ ಅಂದ್ರೆ ಇನ್ನೆಷ್ಟು ತಿಂತೀಯಾ? ನಿನಗೆ ಮೈ ಅಂತೂ ಜನ್ಮಕ್ಕೂ ಕಡಿಮೆ ಆಗಲ್ಲ. ಅಯ್ಯೋ, ಅದ್ಯಾಕೆ ಡಾಕ್ಟರ್ ಹಂಗೆ ಹೇಳ್ತಾ ಇದ್ದೀರಾ? ಡಾಕ್ಟರ್, ಹಂಗಲ್ಲ ಹೇಳ್ಬೇಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್, ನನಗೇನಾದ್ರೂ ಒಂದು ಉಪಾಯ ಹೇಳಿ ಡಾಕ್ಟರ್.
ನೋಡಮ್ಮ ನಾನು ಹೇಳೋ ತರ ನೀವು ಡಯಟ್ ಇರೋದಾದ್ರೆ ನನ್ನ ಹತ್ರ ಬನ್ನಿ, ಇಲ್ಲಂದ್ರೆ ನನ್ನ ಹತ್ರ ಬರಬೇಡಿ, ಆಯ್ತಾ? ಅಯ್ಯೋ ಇಲ್ಲ ಡಾಕ್ಟರ್, ನೀವ್ ಹೇಳ್ದಂಗೆ ಮಾಡ್ತೀನಿ ಡಾಕ್ಟರ್. ಹೇಳಿ ಡಾಕ್ಟರ್. ನೋಡಮ್ಮ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಉಗುರು ಬೆಚ್ಚಿ ನೀರಿರುತ್ತಲ್ಲ, ಬಿಸಿ ನೀರು, ಅದನ್ನ ಕುಡಿ ಒಂದ್ ಲೋಟ. ಆಯ್ತಾ? ಕುಡಿದ್ಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದು, ಸ್ವಲ್ಪ ಎಕ್ಸರ್ಸೈಸ್ ಮಾಡೋದು ಮಾಡು. ಆಯ್ತು ಡಾಕ್ಟರ್. ನೋಡಮ್ಮ, ಈಗ ಹೋಗಿದ ತಕ್ಷಣ ನಾನು ಡಯಟ್ ಮಾಡ್ಬೇಕಂತ ಅಂದ್ಬಿಟ್ಟು ನೀವು ತಿನ್ನೋದ್ ಬಿಟ್ಬಿಟ್ರಿ ಅಂದ್ರೆ ನಿಮ್ಗೆ ಸುಸ್ತಾ ಬಿಡುತ್ತೆ, ಗೊತ್ತಾಯ್ತಾ? ನಿಮ್ಗೆ ಏನು ಕೆಲಸ ಮಾಡಕ್ಕಾಗಲ್ಲ. ನೀವು ಈಗ ಹೋಗಿದ ತಕ್ಷಣ ತಿನ್ನೋದನ್ನ ಏನ್ ನೀವು ಆಹಾರ ತಗೊಳ್ತೀರೋ ಅದನ್ನ ಸ್ವಲ್ಪ ಕಡಿಮೆ ಕಡಿಮೆ ಮಾಡ್ಕೊಂಡ್ ಬರ್ಬೇಕು ಡೈಲಿ, ಗೊತ್ತಾಯ್ತಾ? ಆಮೇಲೆ ನೀವು ಡಯಟ್ ಸ್ಟಾರ್ಟ್ ಮಾಡ್ಬೇಕು. ಆಯ್ತು ಡಾಕ್ಟರ್. ಈ ತರ ನೀವು ಮಾಡ್ಕೊಂಡು ಒಂದ್ ವಾರ ಬಿಟ್ಟು ಬನ್ನಿ, ಆಮೇಲೆ ನಾನು ಡಯಟ್ ಹೇಗ್ ಮಾಡೋದಂತ ನಿಮಗೆ ಒಂದು ಲಿಸ್ಟ್ ಹಾಕೊಡ್ತೀನಿ. ಆಯ್ತು ಡಾಕ್ಟರ್. ಏಂಜಲ್, ಏನ್ರಿ? ಸರಿ ಆಯ್ತು, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಯ್ಯ ತಡೀರಿ, ಸ್ವಲ್ಪ ಕೆಲಸ ಇದೆ, ಹೊರಗಡೆ ಕರ್ಕೊಂಡು ಹೋಗ್ತೀರಂತೆ. ಹೊರಗಡೆನಾ? ಯಾಕೆ ಏಂಜಲ್, ಈಗಷ್ಟೇ ತರ ಹೊರಗಡೆಯಿಂದ ಬಂದಿದ್ದೀವಿ. ಅಯ್ಯೋ ಇಲ್ಲ ರೀ, ನಾನು ಊಟ ಮಾಡ್ಕೊಂಡು ಹೋಗೋಣ ಅಂತ ಮನೆಗೆ ಬಂದಿದ್ದು. ಸ್ವಲ್ಪ ತಡೀರಿ, ಊಟ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ತೀರಂತೆ. ನನ್ಗೆ ವಾಕಿಂಗ್ ಮಾಡ್ತಾರಲ್ಲ, ಅದೇನೋ ಮಿಷಿನ್, ಅದೇನದು ಟ್ರೆಡ್ಮಿಲ್, ಅದ್ ಸ್ವಲ್ಪ ಕೊಡಿಸ್ತೀರಂತೆ. ಇನ್ನು ಥ್ರೆಡ್ಮಿಲ್ಲ, ಅದೆಲ್ಲ ಆಗೋದಿಲ್ಲ, ಸುಮ್ಮನೆ ಏಂಜಲ್. ನಿಮ್ದೆಲ್ಲ ಆಗಲ್ಲ. ತಂದ್ 2 ದಿನ ಅಷ್ಟೇ ನಿಂದ ಏನಿದ್ರೇನೋ, ಆಮೇಲೆ ಅದ್ ಬಿಸಾಡಿರ್ತೀಯ. ಏನು ಕೊಡ್ಸಲ್ವಾ? ಏನ್ರಿ ಈಗ ನೀವ್ ಕೊಡಿಸ್ತೀರಾ ಇಲ್ವಾ? ನಾನ್ ಅದ್ರಲ್ಲಿ ವಾಕ್ ಮಾಡ್ತೀನೋ ಒಂದ್ ಸೈಡ್ ಬಿಸಾಡಿರ್ತೀನೋ ಅದೆಲ್ಲ ಇಲ್ಲ. ಈಗ ನಾನ್ ಕೇಳ್ತಾ ಇದ್ದೀನಲ್ಲ, ನೀವ್ ಕೊಡಿಸ್ಲೇಬೇಕು. ಯಾಕೆ ಸಿಟ್ ಮಾಡ್ಕೊಂತೀಯ? ಬಿಡು ಬಿಡು, ಕೊಡಿಸ್ತೀನಿ. ನೀನ್ ಅಲ್ಲೇ ಹೇಳ್ಬೋದಾಯ್ತಲ್ಲ, ಕೊಡಿಸ್ತಾ ಇದ್ದೆ, ಯಾಕೆ ಮನೆಗ್ ಬರಕ್ ಹೋದೆ? ಇನ್ ಮತ್ತೊಂದ್ಸಲ ಹೋಗ್ಬೇಕಲ್ಲ, ಅದಕ್ಕೆ ಸಿಟ್ ಮಾಡ್ಕೊಂಡೆ. ಹಂಗಿರತ್ ಕಲ್ತ್ಕೊಳ್ಳಿ. ಕೊಡ್ಸಲ್ಲ. ಮತ್ತೆ ಮಿಕ್ಸಿ ಸ್ವಲ್ಪ ರಿಪೇರಿ ಆಗಿದೆ, ಅದು ಸರಿ ಮಾಡಕ್ ಕೊಟ್ರೆ ಸರಿ ಆಗತ್ತೆ. ಅದ್ ಬೇಡ, ಈಗೆಲ್ಲ ಹೊಸ ಫ್ಯಾಷನ್ ಮಿಕ್ಸಿ ಇದೆ, ಅದೇ ಬೇಕು. ಅದನ್ನು ಸೇರಿಸಿ ಕೊಡ್ಸಿ. ಲೇ ಅದನ್ನ ತಗೊಂಡೋಗ್ ಸ್ವಲ್ಪ ರಿಪೇರಿ ಅಂಗಡಿ ಅವನ ಹತ್ರ ಕೊಟ್ರೆ ಸರಿ ಮಾಡ್ಕೊಡ್ತಾನೆ. ಅದಕ್ಕೆ ಯಾಕೆ ಹೊಸ ಮಿಕ್ಸಿ? ಏನು ಮಿಕ್ಸಿ ಕೊಡ್ಸಲ್ವಾ? ಏನ್ರಿ ಹೇಳ್ತಾ ಇದ್ದೀರಾ? ನೀವ್ ಹೋಗಿ ನಿಮ್ ತಮ್ಮನ ಮನೇಲಿ ಹೋಗಿ ನೋಡಿ, ಗೊತ್ತಾಗತ್ತೆ. ಯಾವ ತರ ಎಲ್ಲ ಹೊಸ ತಂದಿಟ್ಟಿದಾನ ಅಂತ ಅಂದ್ಬಿಟ್ಟು. ನಿಮ್ಗೆ ನಾವ್ ಕೇಳಿದ್ರೆ ಈ ತರ ಕೂಗಾಡ್ತೀರಾ? ಹೋಗಿ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗೋದು. ನನ್ಗೆಲ್ಲ ಇಲ್ಲ, ನನ್ಗೆ ಹೊಸ ಮಿಕ್ಸಿ ಬೇಕು. ಮತ್ ನೋಡಿ, ಕಾಲೆಲ್ಲ ತುಂಬಾ ನೋವಾಗ್ತಾ ಇದೆ, ಮನೆ ಕ್ಲೀನ್ ಮಾಡಕ್ಕಾಗಲ್ಲ. ನನಗೆ ಅದೇನೋ ಹೇಳ್ತಾರಲ್ಲ, ಅದೇನದು ವ್ಯಾಕ್ಯೂಮ್ ಕ್ಲೀನರ್, ಅದನ್ನು ಬೇಕು. ಅಷ್ಟೇ ತಾನೇ? ಸರಿ ಆಯ್ತು, ಕೊಡಿಸ್ತೀನಿ. ಹೋಗಿ ಏನದು ಊಟ ಮಾಡ್ತೀನಿ ಅಂತ ಹೇಳ್ದಲ್ಲ, ಊಟ ಮಾಡ್ಬಿಟ್ ಬಾ. ಹೋಗು. ಇನ್ನೊಂಚೂರು ಮಾತಾಡ್ದೆ ಅಂದ್ರೆ ಲಿಸ್ಟ್ ಇನ್ನೂ ದೊಡ್ಡದಾಗ ಹೋಗ್ತಾನೆ ಇರುತ್ತೆ. ಏನ್ ಮಾಡುದು, ನನ್ ದುಡ್ಡು ಹಿಂಗೆಲ್ಲ ಹೋಗ್ಬೇಕಂತ ಇದೆ. ಹೋಗ್ಲಿ. ಆಯ್ತು ನಡೀರಿ, ಊಟ ಆಯ್ತು. ನೀವೇನ್ ಮಾಡ್ತೀರಾ ಊಟ? ನಂದ ನನಗ್ ಬೇಡ, ಹೊಟ್ಟೆ ಹಶ್ವಿಲ್ಲ. ಅದ್ಯಾಕ ಮುಖ ಇಟ್ಕೊಂಡಿದ್ದೀರಾ? ಮೊದ್ಲೇ ಮುಖ ಅಸಹ್ಯ ಇದೆ. ಅಲ್ಲ ಏಂಜಲ್, ಥ್ರೆಡ್ಮಿಲ್ ಬೇಕಾ? ಅಲ್ಲ, ನಾನೊಂದ್ ಕೇಳ್ತೀನಿ. ನಿನ್ಗೆ ಕೆಲಸ ಮಾಡಕ್ಕಾಗಲ್ಲ, ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದೆಯಲ್ಲ, ಮನೆಗೆ ಒಬ್ಳನ್ನ ಇಟ್ಕೊಂಡ್ರೆ ಆಯ್ತು. ಏನ್ ಹೇಳಿದ್ರಿ? ಅಯ್ಯೋ ಮಾರೈತೀನಿ, ನಾನು ಮನೆಗೆ ಒಬ್ಳು ಕೆಲಸ ಚೆನ್ನಾಗಿ ಇಟ್ಕೊಂಡ್ರೆ ಆಯ್ತು ಅಂತ ಹೇಳ್ತಾ ಇರೋದು. ನೀನ್ ಏನ್ ತಿಳ್ಕೊಂಡ ಏನೋ? ಓ ಹಂಗ ಹೇಳ್ತಾ ಇದ್ದೀರಾ? ಸರಿ ಆಯ್ತು ನಡೀರಿ, ಟ್ರೆಡ್ಮಿಲ್ ಕೊಡ್ಸಿ, ಅದನ್ನ ತಂದು ವಾಕ್ ಮಾಡಿ ಮೈ ಸಣ್ಣ ಆಗ್ತದ ಅಂತ ನೋಡ್ತೀನಿ. ಇಲ್ಲಾಂದ್ರೆ ಜನ ಇಟ್ಕೊಂಡ್ರೆ ಆಯ್ತು ಕೆಲ್ಸಕ್ಕೆ. ನಡೀರಿ. ಅಯ್ಯೋ ನನ್ ಕರ್ಮ, ನನ್ ಬಾಯಿಗೆ ನಾನೇ ಬಾಂಬ್ ಇಟ್ಕೊಂಡಂಗಾಯ್ತು. ಇವಳು ಥ್ರೆಡ್ಮಿಲ್ ತಗೊಳ್ಬಾರ್ದು ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಜನ ಇಟ್ಕೊಂತ ಹೇಳಿದ್ರೆ, ಥ್ರೆಡ್ಮಿಲು ಬೇಕಂತೆ, ಜನನೂ ಇಟ್ಕೊಳ್ತಾಳಂತೆ. ಬನ್ರಿ, ಲೇಟ್ ಆಯ್ತು.